ನಮಸ್ಕಾರ. ನಾವು ಈಗ US ಗೋಲ್ಡ್ ಮತ್ತೆ ಬಿಟ್ ಕಾಯಿನ್ ಅಲ್ಲಿ ಫಸ್ಟ್ ಇಂದ ಬೇಸ್ ಪಾಯಿಂಟ್ ಐಡೆಂಟಿಫಿಕೇಶನ್ ಇಂದ ಹಿಡಿದು ನಾವು ಇವತ್ತು ಇಲಿಯಟ್ ವೇವ್ಸ್ ಅನಾಲಿಸಿಸ್ ಮಾಡಲಿಕ್ಕೆ ಪ್ರಯತ್ನ ಪಡುವ. ಓಕೆ, ಫಸ್ಟ್ ನಾವು ಗೋಲ್ಡ್ ಇದು ಮಾಡುವ. ಈಗ ಗೋಲ್ಡ್ ನಾನು ಇಲ್ಲಿಗೆ ಪಾಸಿಟಿವ್ ಅಂದ್ರೆ ಡೈವರ್ಜೆನ್ಸ್ ನ ಐಡೆಂಟಿಫೈ ಮಾಡಿ, ಓಕೆ, ಇದನ್ನ ವೇವ್ 1 ಅಂತ ಕನ್ಸಿಡರ್ ಮಾಡಿದ್ದೀನಿ ಇಲ್ಲಿಗೆ. ಓಕೆ, ಅಂದ್ರೆ ನವೆಂಬರ್ 2022 8 ಆ ಡೇಟ್ ನಾನು ಇದನ್ನ ಮಾಡಿದ್ದೀನಿ. ಓಕೆ, ಬೇಸ್ ಪಾಯಿಂಟ್ ಐಡೆಂಟಿಫೈ ಮಾಡಿದ್ದೀನಿ. ಸೊ ಬೇಸ್ ಪಾಯಿಂಟ್ ಐಡೆಂಟಿಫೈ ಮಾಡಿದ ತಕ್ಷಣ ನಾನು ಇದು 1 ಮತ್ತೆ 2 ಹಾಕಿ ಇಲ್ಲಿ ಟ್ರೆಂಡ್ ಅನ್ನು ಡ್ರಾ ಮಾಡಿದ್ದೀನಿ. ಓಕೆ, ಸೊ ಮತ್ತೆ ನೆಕ್ಸ್ಟ್ 1 2 ಇಲ್ಲಿಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ಇದು ಎಲ್ಲೂ ಬ್ರೇಕ್ ಆಗಿಲ್ಲ. ಸೊ ಹಾಗೆ ನಾನು ಟ್ರೆಂಡ್ ಲೈನ್ ಡ್ರಾ ಮಾಡ್ತಾ ಹೋಗಿದ್ದೀನಿ. ನನಗೆ ಈಗ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದು ಸೈಕಲ್. ಓಕೆ, ಈ ಸೈಕಲ್ ಆದ ನಂತರ ಇಂಟರ್ಮೀಡಿಯೇಟ್ ಆದ ತಕ್ಷಣ ಮೈನರು. ಸೊ ಮೈನರ್ದು ಈಗ ವೇವ್ 5 ಕಂಪ್ಲೀಷನ್ ಗೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಓಕೆ, ಇದು ನಂದು ಪ್ರಿಡಿಕ್ಷನ್ಸ್. ಓಕೆ, ಲೇಟ್ ವೇವ್ ಗೋಲ್ಡ್ ಅಲ್ಲಿ. ಓಕೆ, ಸೊ ಮೈನರ್ ಅಲ್ಲಿನೇ ಫಿಫ್ತ್ ವೇವ್ ಎಕ್ಸ್ಟೆನ್ಷನ್ ಅಲ್ಲಿದೆ. ಅದನ್ನ ನಾನು 1 2 3 4 ಈ ಫಿಫ್ತ್ಗೆ ವೇಟ್ ಮಾಡ್ತಾ ಇರೋದು. ಸೊ ಈ ಫಿಫ್ತ್ ಮುಗಿದ್ರೆ ನಿಮಗೆ ಮೈನರ್ ಮತ್ತೆ ಇಂಟರ್ಮೀಡಿಯೇಟ್ ಎರಡು ಮುಗಿದ್ಬಿಡುತ್ತೆ. ಓಕೆ, ಸೊ ಈಗ ನಾವು ಓನ್ಲಿ ಫೋರ್ತ್ ವೇವ್ದು ಆದ ತಕ್ಷಣ ಏನಿದೆ ಇತರದ್ದು ಸಬ್ ವೇವ್ ಬಗ್ಗೆ ಅಷ್ಟೇ ಥಿಂಕ್ ಮಾಡುವ ಈಗ. ಸೊ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಾನು ನೋಡ್ತಾ ಇರೋದು. ಈಗ ನಿಮಗೆ ವೇವ್ 1 ಇಷ್ಟಿದೆ. ಓಕೆ, ಸೊ ಇದನ್ನೇ ನೀವು ನೋಡಿದ್ರೆ ವೇವ್ 2 ಹೆಚ್ಚು ಕಡಿಮೆ ಅಷ್ಟೇ ಇದೆ. ಓಕೆ, ಹೆಚ್ಚು ಕಡಿಮೆ ಅಷ್ಟೇ ಇದೆ. ಬಟ್ ಎಕ್ಸ್ಟೆನ್ಷನ್ ಅಲ್ಲಿ ನೋಡ್ಬೋದು 127% ರಿಟ್ರೇಸ್ ವೇವ್ 3 ಆಗಿದೆ. ಸೊ ಲೀಡಿಂಗ್ ಡಯಾಗೋನಲ್ ಫಾರ್ಮ್ ಮಾಡ್ತಾ ಇದೆ. ಇದು 23% ವರೆಗೂ ರಿಟ್ರೇಸ್ ಆಗಿದೆ. ಸೊ ಈಗ ನಾವು ರೂಲ್ ಆಫ್ ಅಲ್ಟರ್ನೇಷನ್ ನೋಡುವ ಸ್ವಲ್ಪ. 10.2 ಇದು ನೋಡಿ 10.76. ಆಲ್ಮೋಸ್ಟ್ ಆಲ್ ರೂಲ್ ಆಫ್ ಅಲ್ಟರ್ನೇಷನ್ ಏನಿದೆ ಇದು ಮ್ಯಾಚ್ ಆಗಿದೆ. ಸೊ ನಮಗೆ ನಾವು ಒಂದು ಕನ್ಸಿಡರ್ ಮಾಡಬಹುದು ಇಲ್ಲಿ 3 4 ಫೋರ್ತ್ ವೇವ್ ಮುಗಿದಿದೆ, ಫಿಫ್ತ್ ವೇವ್ ಸ್ಟಾರ್ಟ್ ಆಗಿದೆ ಅಂತ ನಾವು ಒಂದು ಗೆಸ್ ಮಾಡಬಹುದು ಅಷ್ಟೇ. ಓಕೆ, ಸೊ ಈಗ ಇದನ್ನ ಇನ್ನು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಮ್ಮ. ಅಂದ್ರೆ ನಾನು 4 hours ಟೈಮ್ ಫ್ರೇಮ್ ಅಲ್ಲಿ ಹೋಗ್ತೇನೆ. ಓಕೆ, 4 hours ಟೈಮ್ ಫ್ರೇಮ್.
ಓಕೆ. ಸೊ ಈಗ ನಾವು ಫೋರ್ತ್ ಮುಗಿದ ತಕ್ಷಣ ಫಿಫ್ತ್ ಹೇಗೆ ಮೂವ್ ಆಗ್ತದೆ ಅಂತ ನೋಡುವ ಒಂದು ಸ್ವಲ್ಪ ಈಗ. ಸೊ ಸ್ವಲ್ಪ ಟೈಮ್ ತಗುತ್ತೆ, ಯಾಕೆಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ ಇದನ್ನ. ಸೊ ಇದು ಡಬ್ಲ್ಯೂ ಎಕ್ಸ್, ಇದು ಎ ಬಿ ಸಿ 1 2 3 4 5 ಮೂವ್ ಆಗಿದೆ ಅಂತ ಹೇಳಿದ್ರು ಸಹ ಇಲ್ಲಿ ಮುಗಿಸಿ, ಯಾಕೆಂದ್ರೆ 1 2 3 4 5, ಯಾಕಂದ್ರೆ ಇದು 5 ಮೂವ್ ಆಗೇ ಇಲ್ಲ ಇದು. ಸೊ 5 ಮೂವ್ ಟಚ್ ಆಗಿಲ್ಲ. ಸೊ ಅದನ್ನ 4 ಇಲ್ಲಿ ಮುಗಿಸಿ 1 2 3 4 5 1 2. ಸೊ 0 1 2. ಈಗ 3 ರನ್ನಿಂಗ್ ಇದೆ. ಓಕೆ. ಸೊ ನೀವು 3 ರನ್ನಿಂಗ್ ಇದ್ರೆ, ಸೊ ನಾವು ಇಲ್ಲಿಂದನೇ ಏನ್ ಮಾಡೋಣ ಈಗ, ಇದನ್ನ ಪ್ರೈಮರಿಗೆ ಹೋಗಿ, ಓಕೆ ರೆಡ್. ಓಕೆ. ಸೊ ಇದನ್ನ 1 2 ಅಂತ ಕನ್ಸಿಡರ್ ಮಾಡಿ ಇದನ್ನ 3 ಇದಕ್ಕೆ ರನ್ನಿಂಗ್ ಇಟ್ಬಿಡುವ. ಜೀರೋ 1 2. ಓಕೆ. ಸೊ ನಿಮಗೆ 3 161 ಮಿನಿಮಮ್ ಬರುತ್ತಾ. ಓಕೆ. ಇದ್ರಲ್ಲೂ 1 2 3 ಇದ್ರಲ್ಲಿ 3 ರನ್ ಆಗ್ತಾ ಇದೆ. ಓಕೆ. $57 ಬಾರ್ಸ್ ತೊಂದಿದೆ. ಸೊ 57 ಬಾರ್ಸ್ ಅಂತಂದ್ರೆ ಡಿಸೆಂಬರ್ 2 ಅಂದ್ರೆ ಈ ಟೈಮಿಂಗ್ ಇಲ್ಲಿ ಅಡ್ಜಸ್ಟ್ ಆಗೋದಿಲ್ಲ, ಯಾಕಂದ್ರೆ ಅವ್ರ ಟೈಮಿಂಗು ನಮ್ಮ ಟೈಮಿಂಗು ಡಿಫರೆಂಟ್ ಆಗುತ್ತೆ. ಸೊ ಈ 57 ಕ್ಯಾಂಡಲ್ಸ್ ಒಳಗಾಗಿ ಇದು 100% ರೀಚ್ ಆಗಬೇಕು. ಓಕೆ. ಆವಾಗನೇ ನಾವು ಇದನ್ನ ವೇವ್ 3 ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಇಲ್ಲಾದ್ರೆ ಏನಾಗುತ್ತೆ, ಇದು ವೇವ್ 4 ಅಲ್ಲಿ ಟ್ರಯಾಂಗಲ್ ಫಾರ್ಮ್ ಮಾಡಬಹುದು. ಓಕೆ. ಅದು ಪಾಸಿಬಿಲಿಟೀಸ್ ಇದೆ. ಬಟ್ ಇದನ್ನ ನೋಡ್ತಾ ಇರಿ, ಇಲ್ಲಿಗೆ ಟಚ್ ಆಗ್ಬೇಕಿದು. ಒಂದ್ ವೇಳೆ ಇಲ್ಲಿಗೆ ಟಚ್ ಆದ್ರೆ ಇಷ್ಟೇ ಟೈಮ್ ಕ್ಯಾಂಡಲ್ಸ್ ಅಲ್ಲಿ ಇದು ನಿಮಗೆ 161% ವರೆಗೂ ಅಂತ ಬರುತ್ತೆ. ಅಂದ್ರೆ ಆಲ್ಮೋಸ್ಟ್ ಆಲ್ 4510. ಸೊ ಎಲ್ಲಿದೆ ಪಾಯಿಂಟ್? ಇನ್ನು ಇದು 4193 ಇದೆ. ಸೊ ಇನ್ನು $400 ಹೆಚ್ಚು ಕಡಿಮೆ, $400 ಅಲ್ಲ, $300 ವರೆಗೂ ಅಪ್ಸೈಡ್ ಮೂವ್. ಓಕೆ. ಬಟ್ ಇಲ್ಲಿ ತುಂಬಾ ಕೇರ್ಫುಲ್ ಆಗಿ ನಾವು ಇದು ಮಾಡಬೇಕಾಗತ್ತೆ. ಇಲ್ಲಿ ಇದೆ 1 2 3 4. ಇದು 1, ಇದರಲ್ಲಿ 5 ಮೂವ್ ಇದೆಯಾ ನೋಡ್ಬೇಕು. ಯಾಕಂತಂದ್ರೆ ಇನ್ನು ಸ್ಮಾಲರ್ ಟೈಮ್ ಫ್ರೇಮ್ ಹೋದ್ರೆ ನಿಮ್ಗೆ ಗೊತ್ತಾಗುತ್ತದೆ ಎಷ್ಟು ಮೂವ್ ಇದೆ ಅಂತ. ಸೊ 1 2 3 4 1 2 3 4 5 6 7 8 9 ಮೂವ್ ಇದೆ. ಓಕೆ. ಸೊ ಇದನ್ನ ನೀವು 1 2 ಕನ್ಸಿಡರ್ ಮಾಡಿ ಮತ್ತೆ ನೋಡಿ 1 2 3 4. ಸ್ವಲ್ಪ ಅಪ್ಸೈಡ್ ಮೂವೇ ನನಗೆ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ನೀವು ಒಂದು ಕೇರ್ಫುಲ್ ಆಗಿರ್ಬೇಕು. ಇದರಲ್ಲಿ ಫೋರೆಕ್ಸ್ ಅಲ್ಲಿ ತುಂಬಾ ವೋಲ್ಟೇಜ್ ಇರುತ್ತೆ ಒಂದು. ಆಮೇಲೆ ಇಲಿಯಟ್ ವೇವ್ಸ್ ನ ರೂಲ್ಸ್ ಏನಿದೆ ಅಲ್ವಾ, ಸ್ವಲ್ಪ ಎಕ್ಸಾರ್ಷನ್ ಆಗುತ್ತೆ ಇದರಲ್ಲಿ. ಅಂದ್ರೆ 81.2% ವೇವ್ 2 ಬೀಳುತ್ತೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಂಡಿರ್ತೀವಿ. ಬಟ್ ಅಲ್ಲಿ ಹಾಗಲ್ಲ, ಒಂದ್ ಸ್ವಲ್ಪ ಕ್ರಾಸ್ ಮಾಡುತ್ತೆ. 81.2 ಕ್ರಾಸ್ ಮಾಡಿ ಒಂದ್ ಸ್ವಲ್ಪ ಮುಂದೆ ಹೋಗಿ ಮತ್ತೆ ರಿವರ್ಸ್ ಆಗುತ್ತೆ. ಸೊ ಅಲ್ಲಿ ಸ್ವಲ್ಪ ರೇಷಿಯೋಸ್ ನ ನೀವು ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿ ನೀವು
ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, ಸೊ ಬಟ್ ನನ್ನ ಪ್ರಕಾರ ಮಾತ್ರ ಈಗ ಇದು ವೇವ್ 3 ನಾವು ಕನ್ಸಿಡರ್ ಮಾಡಿದ್ರೆ ಮಿನಿಮಮ್ ಟಾರ್ಗೆಟ್ 4510 ವರೆಗೂ ನಾವು ಥಿಂಕ್ ಮಾಡ್ಬೋದು, ಆರ್ ಇಲ್ಲಿವರೆಗೂ ಅಂತೂ ಥಿಂಕ್ ಮಾಡಲೇಬಹುದು. ಓಕೆ, 100%. ಸೊ ನೋಡಿ, ಇಷ್ಟೇ ಕ್ಯಾಂಡಲ್ ಅಲ್ಲಿ ಇದು ಸ್ವಲ್ಪ 100% ಟಚ್ ಮಾಡ್ಬೇಕು ನಮ್ದು. ಆಮೇಲೆ ಫಾರೆಕ್ಸ್ ಅಲ್ಲಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಟೈಮು ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತೆ. ಅದು ಗೋಲ್ಡ್ ಇರಲಿ ಇಲ್ಲ ನಿಮ್ ಬಿಟ್ಕಾಯಿನ್ ಇರಲಿ. ಓಕೆ, ಸೊ ವೇವ್ 3 ನಿಮಗೆ ಇಲ್ಲಿ ಎಕ್ಸ್ಟೆನ್ಷನ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಹೋಗಲ್ಲ. ಸೊ ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ ಹೆಚ್ಚಿಗೆ ಟೈಮ್. ಓಕೆ, ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ತಾ ಇರಿ. ಸೊ ನೀವು ಇಲಿಯಟ್ ವೇವ್ ನ ಇದರಲ್ಲಿ ಅಪ್ಲೈ ಮಾಡಿ ನೋಡಿ. ನೀವು ನಿಮಗೇನ್ ಇದಾಗುತ್ತೆ, ನಾವು ಇಂಡಿಯನ್ ಮಾರ್ಕೆಟ್ಗೆ ಮತ್ತೆ ಇಲ್ಲಿ ಮಾರ್ಕೆಟ್ಗೆ ಏನೇನ್ ಡಿಫ್ರೆನ್ಸ್ ಆಗುತ್ತೆ ಅಂತ ಸ್ವಲ್ಪ ನೀವು ಅನಲೈಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಸೊ ನನಗೆ ಮಾತ್ರ ಗೋಲ್ಡ್ ಮಾತ್ರ ನನಗೆ ಅಪ್ ಸೈಡ್ ಮೂವ್ ನನಗೆ ಅಂತ ಅನಿಸ್ತಾ ಇದೆ. ಓಕೆ, ನಿಮಗೆ ಮತ್ತೇನಾದ್ರೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡೌಟ್ ನ ನಿಮ್ಗೆ ಕಮೆಂಟ್ ಮಾಡಿ, ನಾನು ಅದನ್ನ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇದು ಇಷ್ಟು. ಬಟ್ ಇದರಲ್ಲಿ ಒಂದು ನೀವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಅನಲೈಸ್ ಮಾಡ್ಲಿಕ್ಕೆ ಹೋಗ್ಬಿಡಿ ಗೋಲ್ಡ್ ಅನ್ನ ಮತ್ತು ಬಿಟ್ಕಾಯಿನ್ ನ. ಸೊ ನೀವು ಎಷ್ಟು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗ್ತಿರೋ ಅಷ್ಟು ಎರರ್ ಆಗೋ ಚಾನ್ಸಸ್ ಇದರಲ್ಲಿ. ಓಕೆ, ಸೊ ನನಗೆ ಮ್ಯಾಕ್ಸಿಮಮ್ 1 hour ಟೈಮ್ ಫ್ರೇಮ್ ಅಷ್ಟೇ ನಾನು ಮಿನಿಮಮ್ ಬರ್ತೀನಿ. ಅದಕ್ಕಿಂತ ಕೆಳಗಡೆ ಬರ್ಲಿಕ್ಕೆ ಬಂದ್ರೆ ಒಂದ್ ಸ್ವಲ್ಪ ವೋಲ್ಟಿಲಿಟಿ ಜಾಸ್ತಿ ಇರೋದ್ರಿಂದ ವೇವ್ ಕೌಂಟಿಂಗ್ ಡಿಸ್ಟರ್ಬ್ ಆಗುತ್ತೆ. ಓಕೆ, ಸೊ ಇದು ಗೋಲ್ಡ್ ಅಲ್ಲಿ. ಓಕೆ, ಈಗ ಬಿಟ್ಕಾಯಿನ್ ಅಲ್ಲಿ ಹೋಗೋಣ. ಕಾಯಿನ್ ಅಲ್ಲಿ ಡೈಲಿ ಟೈಮ್ ಫ್ರೇಮ್ ಹೋಗೋಣ. ನಾನು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಬಿಟ್ಕಾಯಿನ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ. ಓಕೆ, ನೋಡಿ, ಈಗ ಬೇಸ್ ಪಾಯಿಂಟ್ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಅಂತ ಹೋದ್ರೆ ನಿಮ್ದು ಫಸ್ಟ್ ಇಲ್ಲಿಗೆ ಪ್ರೀವಿಯಸ್ ಲೋ ಇಲ್ಲಿ ಬರುತ್ತೆ, ಬಟ್ ಇಲ್ಲಿ ನಿಮಗೆ ಮತ್ತೆ ಕೆಳಗಡೆ ಬಂತಿದ್ದು. ಸೊ ನೀವು ಇದನ್ನ ಐಡೆಂಟಿಫೈ ಮಾಡಿದ್ರೆ, ಪಾಸಿಟಿವ್ ಡೈವರ್ಜೆನ್ಸ್ ಐಡೆಂಟಿಫೈ ಮಾಡಿದ್ರೆ, ಇಲ್ಲಿ ನೀವು ಐಡೆಂಟಿಫೈ ಮಾಡ್ಕೊಂಡು ಏನಾದ್ರೂ ಹೋದ್ರೆ, ಎಕ್ಸಾಂಪಲ್ ಇಲ್ಲಿ ನೀವು ಐಡೆಂಟಿಫೈ ಮಾಡ್ಲಿಕ್ಕೆ ಹೋದ್ರೆ 1 2 3 ಆಗುತ್ತೆ ಅಷ್ಟೇ. ಓಕೆ, ಸೊ 3 ಮೂವ್ಸ್ ಅಷ್ಟೇ. ಸೊ ಮತ್ತೆ ಮಾರ್ಕೆಟ್ ಡೌನ್ ಬರ್ತಾ ಇದೆ. ಸೊ ನಿಮ್ಗೆ 5 ಮೂವ್ಸ್ ಆಗೇ ಇಲ್ಲ ಅಲ್ಲಿ. ಸೊ ಹಾಗಿದ್ರೆ ನೀವು ಇದನ್ನ ಬೇಸ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಸೊ ನಾನು ಈಗ ಇಲ್ಲಿವರೆಗೂ ಬಿಟ್ಕಾಯಿನ್ ಅಲ್ಲಿ ಏನ್ ಮೂವ್ಮೆಂಟ್ ಇದೆಯಲ್ವಾ, ಅದನ್ನ ನಾನು ಇಲ್ಲಿಯ ಪ್ರಕಾರ ಮೂವ್ಮೆಂಟ್ ಇದೆ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅದು ABC ಫಾರ್ಮೆಟ್ ಅಲ್ಲಿ ಮೂವ್ ಆಗ್ತಾ ಇದೆ ಈಗ. ಸೊ ಓಕೆ, ಸೊ ನನಗೆ ಇದರಲ್ಲಿ ಬೇಸ್ ಪಾಯಿಂಟ್ ಇನ್ನೂ ಐಡೆಂಟಿಫೈ ಮಾಡ್ಲಿಕ್ಕೆ ನನ್ನಿಂದ ಆಗಿಲ್ಲ. ಓಕೆ, ಸೊ ಯಾರಾದ್ರೆ ಬೇರೆಯವ್ರು ಐಡೆಂಟಿಫೈ ಮಾಡಿದ್ರೆ ನನಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ನಾನೀಗ ಈ ಸ್ಟಡಿನ ಇಲ್ಲಿಗೆ ಒಂದು ಅಜಂಪ್ಷನ್ ಮೇಲೆ ಹೋಗ್ತಾ ಇದ್ದೀನಿ ಅಷ್ಟೇ. ಇದನ್ನ ನಾನೆಲ್ಲ ಡಿಲೀಟ್ ಮಾಡ್ತೀನಿ, ಯಾಕೆಂದ್ರೆ ಇದು ಯಾವುದೇ ಇಲಿಯಟ್ ರೂಲ್ ಫಾಲೋ ಮಾಡ್ತಾ ಇಲ್ಲ. ಓಕೆ, ಸೊ ಓನ್ಲಿ 3 ಮೂವ್ಸ್ ಇದೆ, 5 ಮೂವ್ಸ್ ಇಲ್ವೇ ಇಲ್ಲ ಇಲ್ಲಿ. ಓಕೆ, 3 ಮೂವ್ಸ್ ಆದ್ಮೇಲೆ ಮತ್ತೆ ಕೆಳಗಡೆ ಬರ್ತಾ ಇದೆ. ಸೊ ಈಗ ಯಾವ ತರ ಇದನ್ನ ನೀವು ಥಿಂಕ್ ಮಾಡ್ತೀರಾ? ಸೊ ಇದನ್ನ 0 1 ಅಂತೂ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಯಾಕಂದ್ರೆ 1 ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ 5 ಮೂವ್ಸ್ ಬೇಕು. 5 ಮೂವ್ಸ್ ಇಲ್ವೇ ಇಲ್ಲ ಇದರಲ್ಲಿ. ಓಕೆ, ಸೊ ನಾನೀಗ ಇಲ್ಲಿವರೆಗೂ ಎಲ್ಲವೂ ಇಗ್ನೋರ್ ಮಾಡಿ ನಾನು ಇದನ್ನ ಇಲ್ಲಿ ಇದು ಲೋವೆಸ್ಟ್ ಲೋ ಅಂತ ತಿಳ್ಕೊತಾ ಇದ್ದೀನಿ. ಇಲ್ಲೇನ್ ಫಾರ್ಮ್ ಆಗ್ತಾ ಇದೆ ಅಲ್ವಾ, ಇದನ್ನೇ ನಾನು ಸದ್ಯದ ಮಟ್ಟಿಗೆ ಅದು ಗ್ಯಾರಂಟಿ ಇಲ್ಲ. ಓಕೆ, ಇದನ್ನ ಜಸ್ಟ್ ನಾನು ನಂಬ್ತಾ ಇದ್ದೇನೆ ಅಷ್ಟೇ. ಇದನ್ನೇ ನಮ್ದು 0 ಪಾಯಿಂಟ್ ಇರ್ಬೋದು ಅಂತ ನಂಬ್ತಾ ಇದ್ದೀನಿ. ಓಕೆ, ನಾನು ಅದೇ 100% ಹೇಳಲಿಕ್ಕೂ ಆಗೋದಿಲ್ಲ. ಓಕೆ, ಸೊ ಈಗ ನಾನು ಇದನ್ನ ನೋಡಿ, ನಾನು ಇಲ್ಲಿ ಏನ್ ಮಾಡಿರೋದು, ಈ ಕ್ಯಾಂಡಲ್ಗೆ 0 ಅಂತ ಐಡೆಂಟಿಫೈ ಮಾಡಿದ್ದೀನಿ. ಓಕೆ,
ಇದು ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಯಾವಾಗ ಮತ್ತೆ ಕೆಳಗಡೆ ಬರುತ್ತೋ ಗೊತ್ತಿಲ್ಲ. ಕೆಳಗಡೆ ಬಂದ್ರೆ ವೇಸ್ಟ್, ನಾವು ಮಾಡಿದ ಐಡೆಂಟಿಫೈ ಮಾಡಿದ್ದು ವೇಸ್ಟ್. ಮೇಲ್ಗಡೆ ಹೋದ್ರೆ ಓಕೆ. ಸೊ ಅದಕ್ಕಿಂತ ಮುಂಚೆ ನಾನು ಯಾಕೆ ಹೇಳಿದ್ರೆ, ಇಲ್ಲಿ ನೋಡಿ ಇದನ್ನ ಹಿಂದೆ ಹಿಡಿದ್ರೆ ಸೊ 81% ವರೆಗೂ ಬಂದು ರಿಟ್ರೆಸ್ ಆಗ್ತಾ ಇದೆ. ಓಕೆ, 1 2 ನೋಡಿ 3, ಇದು 5 ಆಗದೇ ಇಲ್ಲ. ನಿಮ್ಗೆ 127% ಇಲ್ಲವೇ ಇಲ್ಲ, ಅದಕ್ಕಾಗಿ 5 ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ನಾನು ಈಗ ಇಲ್ಲಿಂದ ಅಷ್ಟೇ ಇದು ಮಾಡ್ತಾ ಇದ್ದೇನೆ. ಓಕೆ, ನಾನು ಈಗ ಇದನ್ನ ಇಲ್ಲಿಂದ 1 2 ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗ್ತೀನಿ. ಸ್ಮಾಲರ್ ಟೈಮ್ ಫ್ರೇಮ್ ಅಂತಂದ್ರೂ ಸಹ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಹೋಗ್ತೀನಿ. ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರು ನಿಮ್ಗೆ ಇಲ್ಲಿ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಒಂದ್ ಸ್ವಲ್ಪ ಮತ್ತೆ ನಾವು ಆಲ್ಟರ್ ಮಾಡ್ಕೊಂಡ್ರೆ ಇಲ್ಲಿಗೆ ಬಂದ್ಬಿಡುವ. ಓಕೆ, ಸೊ ಈಗ ಇದನ್ನ ಇದನ್ನ 0, ಇದನ್ನ 1, ಇದನ್ನ 2 3 4 ಅಂತ ಇಡೋಣ. ಇದನ್ನ ಸೈಕಲ್ಸ್ ಅಂತ ಹಿಂಗೆ ಮಾಡೋಣ. ಒಂದು ಅಜಾಂಪ್ಷನ್ ಮೇಲೆ ಹೋಗೋಣ. ಈಗ ಇದನ್ನ ನೀವು 1 ಅಂತ ಇದು ಮಾಡಿದ್ರೆ ಸೊ ಇದರಲ್ಲಿ 5 ಮೂವ್ ಇದೆಯಾ? ಓಕೆ, ಸೊ 1 2 ಓಕೆ 1 2 3 4 5. ಓಕೆ, ನೋಡಿ ಎಕ್ಸಾಕ್ಟ್ಲಿ 61% ಇದೆ. ಇದು 1 3 4 ಇದು 5. ಇದನ್ನು ಸೈಕಲ್ಸ್ ಪ್ರೈಮರಿ ಬೇಡ, ಇದು ಮೈನರ್ ಮಾಡುವ. ಯಾವ್ದು ಆಮೇಲೆ ಮತ್ತೆ ಡಿಲೀಟ್ ಮಾಡೋಕ್ಕಾಗತ್ತೆ. ಓಕೆ, ಸೊ ಇದು ನಿಮ್ಗೆ 1 ಅಂತ ಹೇಳಿದ್ರೆ 1 2 3 4 5 ನಿಮ್ದು ಎಕ್ಸ್ಟೆನ್ಷನ್ ಅಲ್ಲಿ ಹೋಗಿದೆ. ಓಕೆ, 61% ವರೆಗೆ ಹೋಗಿದೆ. ಓಕೆ, ಸೊ ಇದನ್ನ ಇಲ್ಲಿ ಎ, ಇದು ಬಿ ಇದೆ. ಈಗ ಇದು ನಿಮ್ಗೆ 0, ಇದು ಎ, ಇದು ಬಿ, ನಿಮ್ಗೆ ಮತ್ತು ಸಿ ಇನ್ನೊಂದು ಸ್ವಲ್ಪ ಕೆಳಗಡೆ ಬರಬಹುದು. ಓಕೆ, ಸಿ ನಿಮ್ಗೆ ಫೇಲ್ಯೂರ್ ರೇಷಿಯೋ ಹಿಡಿದ್ರು 61%, ಅಂದ್ರೆ 89 446. ಓಕೆ, ಸೊ ನಾನು ಇಲ್ಲಿವರೆಗೂ ಅಷ್ಟೇ ಈಗ ಇದು ಮಾಡ್ತೇನೆ. ಇಲ್ಲ ಆಯ್ತು ಅಂತಂದ್ರೆ ಇಲ್ಲಿ 127% ವರೆಗೂ ಬರಬಹುದು. ಓಕೆ, ಆರ್ 81%. ಸೊ ಈಗ ನನಗೆ ಬಿಟ್ ಕಾಯಿನ್ ಒಂದ್ ಸ್ವಲ್ಪ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಈಗ ನಾವು ಐಡೆಂಟಿಫೈ ಮಾಡಿರೋ ಬೇಸ್ ಪಾಯಿಂಟ್ ಪ್ರಕಾರ ಡೌನ್ ಸೈಡ್ ನನಗೆ ಕಾಣಿಸ್ತಾ ಇದೆ. ಓಕೆ, ಸೊ ಇದು ನಿಮಗೆ 61% ಬರ್ಬೋದು, ಅಂದ್ರೆ 89 446 ಬರ್ಬೋದು, ಇಲ್ಲ 100% ಬರ್ಬೋದು, ಇಲ್ಲ 161% ಬರಲ್ಲ, 161% ಬರ್ಬೋದು, ಏನು ಹೇಳಲಿಕ್ಕಾಗೋದಿಲ್ಲ. ಓಕೆ, ಇಲ್ಲ 120 ಇದು. ಸೊ ಮ್ಯಾಕ್ಸಿಮಮ್ ಇದ್ರದ್ದು 81 ಅಂದ್ರೆ 87 ವರೆಗೂ, 8761 ಅಂದ್ರೆ 81.2 ನೀವು ಇಲ್ಲಿನ ವೇವ್ 1 ಅಂತ ಕನ್ಸಿಡರ್ ಮಾಡಿದ್ರೆ. ಓಕೆ, ಸೊ ಈಗ ನನಗೆ ಈ ಬಿಟ್ ಕಾಯಿನ್ ಅಲ್ಲಿ ಬಿಟ್ ಕಾಯಿನ್ ಅಲ್ಲಿ ನನಗೆ ಇನ್ನು ಲೇಟ್ ವೇವ್ ಪ್ರಕಾರ ಅಷ್ಟೊಂದು ಕಾನ್ಫಿಡೆನ್ಸ್ ನನಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಇದು ರೂಲ್ ಫಾಲೋ ಮಾಡುತ್ತಾ ಇಲ್ಲ ಗೊತ್ತಿಲ್ಲ ಇನ್ನು. ಯಾಕಂತಂದ್ರೆ ಓವರ್ ಆಲ್ ನೀವು ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನಮಗೆ ಯಾವುದು ಬೇಸ್ ಪಾಯಿಂಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದು ನನಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಿಲ್ಲ.
ಸೊ ಬಿಟ್ಕಾಯಿನ್ ಒಂದು ಸ್ವಲ್ಪ ನಾನು ಕಾನ್ಫಿಡೆಂಟ್ ಆಗಿ ಹೇಳಲಾರೆ, ಬಟ್ ಗೋಲ್ಡ್ ಮಾತ್ರ ಇಲಿಯಟ್ ವೇವ್ ಫಾಲೋ ಮಾಡ್ತಾ ಇದೆ. ಸೊ ಅಬ್ಸರ್ವ್ ಮಾಡಿ 1 ವೀಕ್. ಸೊ ಈಗ ನಾನು ಮಾಡ್ತಿರೋ ಅನಾಲಿಸಿಸ್ ನ ಅಬ್ಸರ್ವ್ ಮಾಡಿ, ಆಮೇಲೆ ನಿಮ್ದು ಏನ್ ಟ್ರೇಡ್ ಅನ್ಸತ್ತಲ್ವಾ ಅದ್ರ ಪ್ರಕಾರ ನೀವು ಮೂವ್ ಆಗಿ. ಓಕೆ, ಸೊ ಇದು ಫೋರೆಕ್ಸ್ ಬಗ್ಗೆ. ನಿಮಗೆ ಮತ್ತೇನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಓಕೆ, ಥ್ಯಾಂಕ್ ಯು.